ಅಸ್ಸಾಂ ನನಗೆ ಭಾಳ ಇಷ್ಟ ಆಗುವಂಥ ಸಬ್ಜೆಕ್ಟು ಅಸ್ಸಾಮಲ್ಲಿ ಹಿಮಾಂತ್ ಬಿಶ್ವಾ ಶರ್ಮಾ, ಅಸ್ಸಾಂನ ಅಲ್ಲಿ BJP ಮುಖ್ಯಮಂತ್ರಿ. ಬಿಕಾಸ್ ಆಫ್ ಆತನ ಸ್ಟ್ರೆಂತ್, ಒಬ್ಬ ಲೀಡ್ರು ಪಾಸಿಟಿವ್ ಮತ್ತು ನೆಗೆಟಿವ್ ನೋಡಬೇಕಾಗತ್ತೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಾಂತ್ ಬಿಶ್ವಾ ಶರ್ಮಾ BJPಯ ದೊಡ್ಡ ಸ್ಟ್ರೆಂತು, ಮತ್ತು 100ಕ್ಕೂ ಅಧಿಕ ಸ್ಥಾನಗಳಲ್ಲಿ NDAಯಲ್ಲಿ ಸ್ಥಾನಗಳನ್ನ ಪಡ್ಕೊಂಡಿದೆ. ಅದಕ್ಕೆ ಕಾರಣ ಹಿಮಾಂತ್ ಬಿಶ್ವಾ ಶರ್ಮಾ. ಸೊ ಕಾಂಗ್ರೆಸ್ ತನ್ನ ಮೈತ್ರಿಯನ್ನು ಕಳ್ಕೊಂಡಿತ್ತು. ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್, ಬದ್ರುದ್ದೀನ್ ಅಜ್ಮಲ್ ಅವ್ರ ಪಾರ್ಟಿ ಮೈತ್ರಿ ಇತ್ತು, ಅವರು ಹೊರಗಡೆ ಹೋಗಿದ್ರು, ಅವರು ಸೀಟ್ ಕಡಿಮೆ ಮಾಡಿಕೊಂಡ್ರು, ಕಾಂಗ್ರೆಸ್ಗೂ ಹಿನ್ನಡೆ ಆಯಿತು. ಸೊ ಹಾಗಾಗಿ ಒನ್ ಮ್ಯಾನ್ ಶೋ ಅಸ್ಸಾಂ, ಅದು ಹಿಮಾಂತ್ ಬಿಶ್ವಾ ಶರ್ಮಾ. ಸೊ ಅವರು ನೆಕ್ಸ್ಟು ಯೋಗಿ ಆದಿತ್ಯನಾಥ್, ಫಡ್ನವೀಸ್ ನಂತರ BJPಯ ಮುಖ್ಯಮಂತ್ರಿಗಳ ಸಾಲಲ್ಲಿ ಪ್ರಬಲವಾಗಿ ನಿಲ್ಲುವಂಥ ವ್ಯಕ್ತಿ. ಹಾಗಾಗಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಸೊ ಗುಡ್. ಆ್ಯಂಡ್ ಕಾಂಗ್ರೆಸ್ ಯಾವತ್ತು ಹಿಮಾಂತ್ ಬಿಶ್ವಾ ಶರ್ಮನ್ ಕಳ್ಕೊತ್ತು, ಅವತ್ತಿಂದ ಅವ್ರ ಅಧಿಕಾರದಲ್ಲಿಲ್ಲ. ತರುಣ್ ಗೊಗಾಯ್ ಅಲ್ಲೇನು ಮುಖ್ಯಮಂತ್ರಿ ಆಗಿರೋ ಅಸ್ಸಾಂ, ಅದಾದಮೇಲೆ ಆ ಚುನಾವಣೆಗೆ ಏನು ವ್ಯತ್ಯಾಸಗಳಾಯಿತು, ಆ ವ್ಯಕ್ತಿ ಹಿಂದೆಗಡೆ ಹೋಗ್ಬಿಡ್ತು ಕಾಂಗ್ರೆಸ್ ಹಣೆ ಬರಹ. ಹಿಮಾಂತ್ ಬಿಶ್ವಾ ಶರ್ಮಾ ನಂತರ ಕಾಂಗ್ರೆಸ್ಸಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿಲ್ಲ, ಅಧಿಕಾರಕ್ಕೆ ಬರಲಿಲ್ಲ, ವ್ಯತ್ಯಾಸಗಳು ಮಾಡ್ಕೊಂಡಿದೆ. ಸೊ ಈಗ ಅಸ್ಸಾಂ ಕತೆ ಹೆಂಗೆ ತಾವೇನು ಹೇಳ್ತೀರಿ? ಈಗ ಅಸ್ಸಾಂ ಕತೆ ನೀವು ಆಲ್ರೆಡಿ ಹೇಳಾಯಿತು, ಬಟ್ ಎಲ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಅಂದ್ಕೊಂಡಿದ್ರು ಅಸ್ಸಾಮಲ್ಲಿ BJPನೇ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ. ಒಂದು ಹಿಮಂತ ಬಿಶ್ವ ಶರ್ಮಾ ಅವ್ರದ್ದು ಲೈಕ್ ಅವರ ಒಂದು ಪ್ರಭಾವ ಕೂಡ ಅಲ್ಲಿ ಬೀರಿರುವಂಥದ್ದು. ಆ್ಯಂಡ್ ಎಕ್ಸಿಟ್ ಪೋಲ್ ಕೂಡ ಅದನ್ನೇ ಹೇಳಿತ್ತು, ಅಂದರೆ ಕನ್ಫರ್ಮ್ ಆಗಿತ್ತು. ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಅಸ್ಸಾಂ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಯಾವುದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಸೊ ಅದೇ ರೀತಿಯಾಗಿ ಅಸ್ಸಾಮಲ್ಲಿ ಈಗ BJP ಅಧಿಕಾರಕ್ಕೆ ಬಂದಿರುವಂಥದ್ದು. ಮತ್ತು ನೀವು ಆಗಲೇ ಹೇಳಿದಾಗೆ ಹಿಮಂತ ಬಿಶ್ವ ಶರ್ಮಾ ಅವರೇ ಕೂಡ ಈಗ CM ಆಗಿ ಕಂಟಿನ್ಯೂ ಆಗ್ತಾರೆ. ಸೊ ಈಗ ಅಧಿಕಾರಕ್ಕೆ ತಂದವ್ರೆ, ಅವ್ರನ್ನ ಮತ್ತೆ ಚೇಂಜ್ ಮಾಡಬೇಕು ಅಂದರೆ ಅವ್ರಿಗೆ ಅದರ ಸೆಂಟ್ರಲ್ ಒಳ್ಳೆ ರೋಲ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಆ ಸದ್ಯದ ಬದಲಾವಣೆ BJPಲಿ ಏನು ಬೇಕಾದ್ರೂ ಆಗುತ್ತೆ ಗೊತ್ತಿಲ್ಲ. BJP ಒಂದು ರೀತಿಯ ವಿಚಿತ್ರ ಪಾರ್ಟಿ, ಅವ್ರು ಯಾವಾಗ ಯಾರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕಾಗುತ್ತೆ. ಬಟ್ DK ಶಿವಕುಮಾರ್ ಮತ್ತು ಪ್ರಿಯಾಂಕಾ ಗಾಂಧಿ ಅಲ್ಲಿಗೆ ಇನ್ಚಾರ್ಜ್ ಆಗಿದ್ದರು. ಬಟ್ DK ಶಿವಕುಮಾರ್ ತನ್ನ ಕರ್ನಾಟಕದಲ್ಲಿ ಪ್ರಾಬಲ್ಯ ತೋರಿಸ್ತಾರೆ, ಬಟ್ ಹೊರ ರಾಜ್ಯದಲ್ಲಿ ಅವ್ರ ಪ್ರಾಬಲ್ಯ ಯಾವ ರೀತಿ ಅಂತಂದಾಗ ಲೈಕ್ ಇವ್ರ ಅನಿವಾರ್ಯತೆ ಇದೆ, ಪಾರ್ಟಿಗೆ ಹೊರಗಡೆ ಹೋಗಿ ಚುನಾವಣೆ ಮಾಡುವಂಥ ಕೆಪಾಸಿಟಿ ಇದೆ. ಬಟ್ ಫಲಿತಾಂಶ ಸೆಕೆಂಡ್ರಿ. ಬಟ್ DK ಶಿವಕುಮಾರ್ ಆ್ಯಂಡ್ ಪ್ರಿಯಾಂಕಾ ಗಾಂಧಿ ಅವ್ರದೆಲ್ಲ ಟೀಮ್ ಅಸ್ಸಾಂ ಚುನಾವಣೆ ಗೆಲ್ಸ್ಕೋಬೇಕು ಅಂತಿದ್ರು. ಬಟ್ ಮೇಲ್ನೋಟಕ್ಕೆ ಅದು ಅಸಾಧ್ಯ ಅಂತ ಆಗಿತ್ತು, ಅದಾಗಲಿಲ್ಲ. ಅಟ್ ದಿ ಸೇಮ್ ಟೈಮ್ ಅವ್ರ ಫಾರ್ಮುಲಾ ಕೆಳ ಕಡೆ ವರ್ಕೌಟ್ ಆಗಿದೆ ಅಷ್ಟೇ. ಸೊ ಹಾಗಾಗಿ ಅಸ್ಸಾಂನ ಗೆಲುವು BJPಗೆ ದೊಡ್ಡ ಶಕ್ತಿ. ಯಾಕೆಂದರೆ ಅಲ್ಲಿ ಬಂಗಾಳ ಗೆದ್ದಿದ್ದಾರೆ, ಅಸ್ಸಾಂ ಗೆದ್ದಿದ್ದಾರೆ, ನಾರ್ತ್ ಈಸ್ಟ್ ಗೆಲುವಿನ ರೂವಾರಿ ಹಿಮಾಂತ್ ಬಿಶ್ವಾ ಶರ್ಮಾ. ಹಾಗಾಗಿ ಹಿಂಗೆ. ಆ್ಯಂಡ್ ಅಸ್ಸಾಂ ನಮ್ಮ ಇನ್ಚಾರ್ಜು ಇದಾರಲ್ಲ ಲಾವಣ್ಯ, ಎಸ್ ಏನು ಹೇಳ್ತೀರಿ? ಅಸ್ಸಾಂನಲ್ಲಿ BJP ಗೆದ್ದು ಬೀಗ್ತಾ ಇದೆ ಸದ್ಯಕ್ಕೆ. ಹಿಮಂತ್ ಬಿಶ್ವ ಶರ್ಮಾ ಅವರು ಈಗ ಮತ್ತೆ CM ಆಗಿ ಮುಂದುವರಿತಾ ಇರುವಂಥದ್ದು. ಅಲ್ಲೂ ಕೂಡ ಏನು ಈಗ ಎಕ್ಸಿಟ್ ಪೋಲ್ ಕೂಡ ಹೇಳಿತ್ತು ಆಲ್ರೆಡಿ BJP ಗೆದ್ದೇ ಗೆಲ್ಲತ್ತೆ ಅಂತ. ಎಲ್ಲರೂ ಕೂಡ ಅನ್ಕೊಂಡಿದ್ರು ಇನ್ನು BJPನೇ ಗೆಲ್ಲತ್ತೆ ಅಂತ. ಅದೇ ರೀತಿ ಪರಮೇಶ್ವರ್ ಕೂಡ ಹೇಳಿದ್ರು ಇನ್ನು ಅಸ್ಸಾಂನಲ್ಲಿ BJPನೇ ಬರುತ್ತೆ ಅಂತ. ಸೊ ಏನು ಡೌಟ್ ಇಲ್ಲ. ಪಾಪ ಪರಮೇಶ್ವರ್ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ ಗೃಹ ಸಚಿವರು ಎಲ್ಲೋ ಒಂದು ಮಾತು ಹೇಳಿರು ಅಂತ ಹಾಕೊಂಡು ಅವ್ರು ಉಜ್ಜಿ ತೀರ್ಸಿದ್ರು. ಏನಾಗಬೇಡ ಕಾಂಗ್ರೆಸ್ ಕಾರ್ಯಕರ್ತರ ಕತೆ.